ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ರಾಯರ ಹತ್ರ ಬೇಡ್ಕೊಡ್ತೀನಿ. ನಿಮ್ಮ ಆಶೀರ್ವಾದ ನನಗೆ ಹೀಗೆ ಸದಾಕಾಲ ಇರಲಿ ಅಂತ ರಾಯರ ಹತ್ರ ಮತ್ತೊಮ್ಮೆ ಬೇಡ್ಕೊಂಡು, ನನಗೆ ರಾಯರು ಕೊಡೋ ಥರ ಕಷ್ಟ ಯಾರಿಗೂ ಕೊಟ್ಟಿಲ್ಲ ಅನಿಸುತ್ತೆ. ಯಾಕಂದರೆ ಅಷ್ಟು ರಾಯರು ನಮಗೊಂದು ಕಷ್ಟ ಕೊಡ್ತಾರೆ. ಪೂಜೆ ಮಾಡೋದ್ರಿಂದನೇ ಆಗಿರಲಿ, ಇಲ್ಲಾಂದರೆ ಒಂದು ದುಡ್ಡು ಕಾಸಲ್ಲೇ ಆಗಿರಲಿ, ಗುರುವಾರದೊತ್ತು ನಾನು ಪೂಜೆ ಮಾಡಬೇಕು ಅಂದ್ಕೊಂಡಾಗ ರಾಯರು ನನಗೆ ಅಷ್ಟು ಕಷ್ಟ ಕೊಟ್ಟು ಪೂಜೆ ಮಾಡಿಸ್ಕೊಳ್ತಾರೆ. ಆದ್ರೂ ಆ ಪೂಜೆ ಮಾಡಿಸ್ಕೊಂಡು ಆದಮೇಲೆ ನಮಗೆ ಆಶೀರ್ವಾದ ಮಾಡಿ ಮನಸ್ಸು ತುಂಬೋ ಥರ ಹೂವು ಪ್ರಸ್ತ ಕೊಡ್ತಾರಲ್ಲ, ಅದೊಂದರಲ್ಲಿರೋ ಸುಖ ಇನ್ಯಾವುದ್ರಲ್ಲೂ ಸಿಗಲ್ಲ ಅನಿಸುತ್ತೆ. ಒಂದೊಂದು ಟೈಮು ನಾನು ರಾಯರ ಮುಂದೆ ಹತ್ತಿದ್ದು ನಿಜ. ಒಂದೊಂದು ಟೈಮಲ್ಲಿ ನಾನು ರಾಯರ ಮುಂದೆ ನಿಂತ್ಕೊಂಡು ನನ್ನ ದುಃಖ ಏನೈತೆ ಹೇಳ್ಕೊಂಡು, ರಾಯರ ಹತ್ರ ನಾನು ಖುಷಿಯಾಗಿ ಮಾತಾಡಿಕೊಂಡು, ರಾಯರು ನನಗೊಂದು ಫ್ರೆಂಡ್ ಇದ್ದಂಗೆ ಅಂದ್ಕೊಂಡು, ರಾಯರ ನಂದು ಏನೇ ಸಾವಿರ ಕಷ್ಟ ಬಂದರೆ ರಾಯರ ಹತ್ರನೇ ಹೇಳ್ಕೊಳ್ತೀನಿ. ನನಗೆ ಒಂದೊಂದು ಸರಿ ರಾಯರು ಅಷ್ಟು ಪರೀಕ್ಷೆ ಕೊಡ್ತಾರೆ. ಎಷ್ಟೇ ನಾವು ರಾಯರನ್ನ ನಮ್ಮ ಫ್ರೆಂಡ್ ಆಗಿರಲಿ, ತಂದೆ ತಾಯಿ ಥರ ನೋಡಿಕೊಂಡ್ರು ನಾವು ರಾಯರನ್ನ, ಆದರೂ ರಾಯರು ನಮಗೆ ಅಷ್ಟು ಕಷ್ಟ ಕೊಡ್ತಾವ್ರೆ ಅಂದರೆ ನಾವು ಕೈ ಹಿಡ್ದು ಎಬ್ಬಿಸ್ತಾ ಇದ್ದಾರೆ ಅಂತ. ಯಾಕಂದರೆ ನನಗೊಂದೊಂದು ಟೈಮು ರಾಯರ್ಗೆ ಹೂವು ಹಾಕೋಷ್ಟು ನನಗೆ ರಾಯರಷ್ಟು ಶಕ್ತಿ ಕೊಡೋಲ್ಲ ಒಂದೊಂದು ಟೈಮು. ಇನ್ನೂ ಒಂದು ಟೈಮು ರಾಯರಿಗೆ ನಾನು ದೀಪ ಹಚ್ಚೋ ಥರನೇ ನನಗೆ ಶಕ್ತಿ ಕೊಡೋಲ್ಲ. ಅದು ರಾಯರ ಮುಂದೆ ಎಷ್ಟು ಮುಂದೆಗಡೆ ನಿಂತು ಎಷ್ಟು ಕಣ್ಣೀರು ಹಾಕಿದ್ದೀನಿ ಅಂತ ನನಗೆ ಗೊತ್ತು. ರಾಯರೇ, ನಾನು ನಿಮ್ಮ ಪೂಜೆ ಮಾಡಬೇಕು, ಒಂದು ಗುರುವಾರನೂ ಮಿಸ್ ಮಾಡಿದ್ದೀನಿ. ಯಾವ ರೀತಿ ಪೂಜೆ ಮಾಡಿಸ್ಕೊಳ್ತೀನೋ ಗೊತ್ತಿಲ್ಲ. ಯಾವ ರೀತಿ ಆದರೂ ಪೂಜೆ ಮಾಡಿಸ್ಕೊಳ್ಳಿ ಅಂದಾಗ ರಾಯರು ನನಗೆ ಯಾವ ರೀತಿ ಮನಸ್ಸು ಕೊಟ್ಟರು ಗೊತ್ತಿಲ್ಲ. 12 ಗಂಟೆ ಆದರೂ ಪರವಾಗಿಲ್ಲ, ರಾತ್ರಿ ಒಂದು ಹೂವು ಆದರೂ ಹಿಟ್ಟಿನ ರಾಯರನ್ನ ಪೂಜೆ ಮಾಡ್ತೀನಿ. ಅದು ನನಗೆ ಕೊಟ್ಟಿರೋ ರಾಯರು ಶಕ್ತಿ.